ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಈ ದೇವಸ್ಥಾನ ಇರೋದು ಆವತಿಯಲ್ಲಿ, ಆವತಿ ಬೆಟ್ಟ. ನಮ್ಮ ಮನೆ ದೇವರು ಬಂದು ತಿಮ್ಮರಾಯ ಸ್ವಾಮಿ. ಇದು ಬಂದು ಚಿಕ್ಕಬಳ್ಳಾಪುರ ರೋಡಲ್ಲಿ ಬರುತ್ತೆ. ಬ್ಯಾಂಗ್ಳೂರಿಂದ ಇಲ್ಲಿಗೆ ಸುಮಾರು 47 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಕ್ಚುಲಿ ಬೆಳಿಗ್ಗೆ ನಾವು 7 o'clockೇ ಮನೆ ಬಿಡಬೇಕಾಗಿತ್ತು. ಸ್ವಲ್ಪ ಚಿಕ್ಕಬಳ್ಳಾಪುರಲ್ಲಿ ಪರ್ಸ್ನಲ್ ಕೆಲಸ ಇರೋದ್ರಿಂದ ಅದನ್ನು ಮುಗಿಸ್ಕೊಂಡು ಆನ್ ದ ವೇ ಹೇಗೂ ಹಿಂಗೆ ಬರ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಮನೆ ದೇವ್ರ ದರ್ಶನ ಮಾಡೋಣ. ತುಂಬ ದಿವಸನೇ ಆಗೋಗಿತ್ತು ನಾವು ಬಂದು. ಅದಕ್ಕಾಗಿ ಮನೆ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿ ಮುಗಿಸ್ಕೊಂಡು ನಾವು ಇಲ್ಲಿ ಆನ್ ದ ವೇ ಬರ್ತಾ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಹಾಗೆ ಇಲ್ಲಿ ಹರಕೆ ಇತ್ತು. ತುಂಬ ದಿವಸದಿಂದ ಅನ್ಕೊತಾ ಇದ್ವಿ ಇಲ್ಲಿ ಬಂದು ಹರಕೆ ತೀರಿಸ್ಬೇಕು ಅಂತ. ಬರೋಕ್ಕೆ ಆಗ್ತಾಯಿರಲಿಲ್ಲ. ಹೆಂಗೋ ಆನ್ ದ ವೇ ಹಿಂಗೆ ಹೋಗ್ತಾ ಇದ್ದೀವಲ್ಲ, ಸರಿ ತುಂಬ ಡಿಲೇಡ್ ಮಾಡೋದು ಬೇಡ. ಹೇಳ್ತಾರಲ್ಲ, ಹರಕೆ ಮಾಡಿಕೊಂಡು ತುಂಬ ವರ್ಷ ಹಂಗೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಹರಕೆ ಮಾಡ್ಕೊಂಡು 1 ವರ್ಷ ಆಗೋಗಿತ್ತು. ಸೊ ಅದಕ್ಕೇ ಅದನ್ನು ಮುಗಿಸ್ಕೊಳ್ಳೋಣ, ಹರಕೆ ತೀರ್ಸೋಣ ಇಲ್ಲಿ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಇಲ್ಲಿನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಳೆಗಾಲದಲ್ಲಂತೂ ಈ ಬೆಟ್ಟ ಗುಡ್ಡಗಳು, ಈ ಮರ ಗಿಡಗಳು ತುಂಬ ಹಚ್ಚ ಹಸಿರಾಗಿರುತ್ತಲ್ವ, ಅದಂತೂ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲಂತೂ ತುಂಬ ಸೆಕೆ ಬಿಡಿ, ಇರೋಕ್ಕಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಈ ವಾತಾವರಣ. ಆ್ಯಕ್ಚುಲಿ ಇಲ್ಲಿ ನಮ್ಮನೆ ದೇವ್ರ ದೇವಸ್ಥಾನ ಎಲ್ರಿಗೂ ಇಷ್ಟ. ನನ್ನ ರಿಲೇಷನ್ಸ್ಗಾಗಿರ್ಬೋದು, ಇಲ್ಲಿ ಬಂದಿರೋರ್ಗಾಗಿರ್ಬೋದು, ಅಂದರೆ ಇಲ್ಲಿ ಗೊತ್ತಿಲ್ದಿರೋರು ಬಂದಾಗ ತುಂಬ ಈ ಜಾಗನ ತುಂಬ ಇಷ್ಟಪಡ್ತಾರೆ. ನಾವು ಅಲ್ಲಿ ಕೆಳಗಡೆ ಆರ್ಚಿಂದ ಬರ್ತಾ ಮೇಲೆ ಬಂದರೆ ಇದೇ ದೇವಸ್ಥಾನ ಸಿಗುತ್ತೆ. ಬೆಟ್ಟದ ಮೇಲೆ ಬರಬೇಕು ಸ್ವಲ್ಪ. ಅಂದರೆ ನಿಮಗೆ ಇಲ್ಲಿ ದೇವಸ್ಥಾನದವರೆಗೂ ಕಾರ್ ಬರುತ್ತೆ. ಇಲ್ಲೆಲ್ಲ ಪಾರ್ಕಿಂಗ್ ಇರುತ್ತೆ. ನಿಮಗೆ ಶ್ರಾವಣದಲ್ಲಂತೂ ತುಂಬಾ ರಶ್ ಇರುತ್ತೆ. ಇಲ್ಲಿ ಎಲ್ಲ ಪಾರ್ಕಿಂಗ್ ಇಲ್ಲ, ಕೆಳಗಡೆಯಿಂದನೇ ಪಾರ್ಕ್ ಮಾಡಿ ಬರಬೇಕು, ಅಷ್ಟು ರಶ್ ಇರುತ್ತೆ ಇಲ್ಲಿ ಶ್ರಾವಣದಲ್ಲಿ ಬಂದರೆ. ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ಇದು. ದೇವಸ್ಥಾನ ನಾವು ಕಾರ್ ಪಾರ್ಕ್ ಮಾಡ್ತಿದ್ದಂಗೆ ಈ ಥರ ಮುಂಚೆ ಎಲ್ಲ ಈ ಶೀಟ್ಸ್ ಎಲ್ಲನೂ ಏನೂ ಹಾಕಿರಲಿಲ್ಲ. ಅಂದರೆ ತುಂಬ ವರ್ಷಗಳ ಹಿಂದೆ ನಾನು ಮದುವೆ ಆಗಿ ಬಂದಾಗ ಎಲ್ಲನೂ ಈ ಥರ ಶೀಟ್ಸ್ ಹಾಕಿರಲಿಲ್ಲ. ನೋಡಿ, ಸುತ್ತಲೂ ಈ ಥರ ಬೆಟ್ಟ ಇದೆ ಮತ್ತು ಕಾರ್ ಪಾರ್ಕಿಂಗಿಗೆ ಇಲ್ಲಿ ಜಾಗ ಇದೆ. ಅಂದರೆ ಶ್ರಾವಣ ಇಲ್ದಿದ್ದಾಗ ನಾರ್ಮಲ್ ಡೇಸಲ್ಲಿ ಮೇಲೇ ಬಂದು ಕಾರ್ ಪಾರ್ಕ್ ಮಾಡ್ಬೋದು. ಶ್ರಾವಣ ಮತ್ತು ವೈಕುಂಠ ಏಕಾದಶಿ ದಿವಸ ಇಲ್ಲಿ ತುಂಬ ಅದ್ಧೂರಿಯಾಗಿ ಪೂಜೆ ನಡೆಯುತ್ತೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ತುಂಬಾ ರಶ್ ಇರುತ್ತೆ. ಇಲ್ಲಿ ಜಾತ್ರೆ ಥರ ನಡೆಯುತ್ತೆ ಇಲ್ಲಿ ಆ ಸಮಯದಲ್ಲಿ. ಆವಾಗ ಇಲ್ಲಿ ಕಾರ್ ಪಾರ್ಕಲ್ಲ, ಇಲ್ಲಿ ನಿಲ್ಲಿಕ್ಕೂ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಮತ್ತು ಇಲ್ಲಿ ಕ್ಯೂ ಸಿಸ್ಟಮ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಇಲ್ಲಿ ಮಾಡಿರ್ತಾರೆ. ಸ್ಪೆಷಲ್ ದರ್ಶನ ಆಗಿರ್ಬೋದು ಅಥವಾ ಫ್ರೀ ದರ್ಶನ ಆಗಿರ್ಬೋದು, ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಇಲ್ಲಿ. ಯಾವುದೇ ಥರದ ಭೇದ ಭಾವ ಆಗಲಿ ಇದಾಗಲಿ ಯಾವುದೇ ಥರದ್ರೂ ಇರೋದಿಲ್ಲ. ಬನ್ನಿ ಈಗ ದೇವ್ರ ದರ್ಶನ ಮಾಡ್ಕೊಂಬರೋಣ. ಇದು ಲಕ್ಷ್ಮೀ ತಾಯಿಯ ಸನ್ನಿಧಿ ಇದು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ನೀವು ಅಬ್ಸರ್ವ್ ಮಾಡಿ, ಈ ದೇವಸ್ಥಾನಕ್ಕೆ ಹೋದಾಗ ಈ ಸ್ವಾಮಿಯ ಮುಖ ತುಂಬ ನಗುಮುಖವಾಗಿರುತ್ತೆ. ಎಲ್ಲೂ ಸಿಗಲ್ಲ ಈ ಥರ ನಗುಮುಖದ ಸ್ವಾಮಿನ ನೋಡೋದಕ್ಕೆ. ನೀವು ಹೋದಾಗ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ತುಂಬ ಒಂಥರ ಮಗು ಥರ ಇದೆ ಆ ಮುಖ, ನಗುಮುಖದ ಇರುತ್ತೆ. ಯಾವಾಗಲೂ ಆ ನಗುಮುಖ ಇರುತ್ತೆ. ದೇವಸ್ಥಾನದಿಂದ ಆಚೆ ಬರ್ತಾ ಇದು ಹಿಂಭಾಗ, ದೇವಸ್ಥಾನದ ಹಿಂಭಾಗ ನಾವಿಲ್ಲಿ ಹೋಗ್ತಾ ಇರೋದು. ನೀವು ಆ ದೇವಸ್ಥಾನದ ಎಂಟ್ರೆನ್ಸ್ ಅಂದರೆ ಒಳಗಡೆಯಿಂದನೂ ಬರ್ಬೋದು. ಅಲ್ಲಿ ಗೇಟ್ ಹಾಕಿರೋ ಕಾರಣ ಈಚೆಗೆ ಬಂದು ಈ ಕಡೆ ಬರಬೇಕು. ಇದು ಹಿಂದ್ಗಡೆ ಬರುತ್ತೆ, ದೇವಸ್ಥಾನದ ಹಿಂದ್ಗಡೆ. ಇಲ್ಲಿ ಏನಕ್ಕೆ ಅಂತಂದರೆ ಇಲ್ಲಿ ಶಂಕು ತೀರ್ಥ ಇದೆ. ಇಲ್ಲಿ ತೋರಿಸೋಣ, ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ ಇಲ್ಲಿಗೆ ಹೊರಟಿದ್ವಿ ನಾವು.
ಬನ್ನಿ ಶಂಕು ತೀರ್ಥ ಹತ್ರ ಹೋಗೋಣ. ಶಂಕು ತೀರ್ಥ ಅಂತಲೂ ಅಂತಾರೆ ಅಥವಾ ಪಿಳ್ಬಾವಿ ಅಂತಲೂ ಹೇಳ್ತಾರೆ. ಇಲ್ಲಿ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಈ ಶಂಕು ತೀರ್ಥ ಅಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡ್ತಾಯಿದ್ರಂತೆ. ಶಂಕು ತೀರ್ಥಕ್ಕೆ ಹೋಗಬೇಕಾದ್ರೆ ನಾವು ಈ ಥರ ಬೆಟ್ಟ ಇಳ್ಕೊಂಡು ಹೋಗಬೇಕು. ಸ್ವಲ್ಪ ಸ್ಟೀಪ್ ಅನಿಸುತ್ತೆ, ಬಟ್ ಜಾರಿಕೆ ಇದೆ, ತುಂಬ ಹುಷಾರಾಗಿ ಇಳಿಬೇಕು. ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಂಡು ಇಳಿತೀವಿ ಅಂತಂದರೆ ಆಗೋದಿಲ್ಲ, ಬಿಕಾಸ್ ಸ್ಲಿಪ್ಪರ್ಸ್ ಜಾರುತ್ತೆ. ಹುಷಾರಾಗಿ ಇಳಿಬೇಕು. ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಟೆಪ್ಸ್ ಥರ ಮಾಡಿದ್ದಾರೆ, ಬಂಡೆಲೇ ಮಾಡಿದ್ದಾರೆ. ಅದು ಬೇಕಾದರೆ ಅಲ್ಲಿ ಇಳಿಬೋದು. ಇಲ್ಲಿ ಈ ಥರ ಸ್ಟೀಪ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿಯೇ ಇಳಿಬೇಕು. ಸ್ಟೆಪ್ಸ್ ಥರ ಮಾಡೋರಲ್ಲ, ಇಲ್ಲಿ ಇಳಿಬೋದು. ಅಲ್ಲಿ ಅಪ್ಪ ಹುಷಾರು, ಇದಕ್ಕೆ ಹೋಗಬೇಡ, ತುದಿಗೆ ಹೋಗಬೇಡ. ಅಲ್ಲಿ ಹಾಂ ತುದಿಗೆ ಬರಬಾರ್ದು ಅಂತ ಹಂಗೋದೆ. ಇಲ್ಲ ಕ್ಲೀನಾಗಿದೆ. ಶಂಕುತರ ಇರೋದು ಹಿಂಗೆ ರೌಂಡ್ ರೌಂಡ್ ಬೇಕಿದ್ದು ಶಂಕುತರ ಒಳಗೆ ಹಿಂಗೆ ಹೋಗಿತ್ತು ಅಳಕ ತೂತಿ ಕಂಡಿ ರೌಂಡ್ 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 ಇಲ್ಲ ಮುಂಚೆ ಸ್ನಾನ ಮಾಡ್ತಾ ಇತ್ತಲ್ಲ ಪಾಪ ನಾನು. ದೇವಸ್ಥಾನದಿಂದ ಬರ್ತಾ ಇಲ್ಲಿ ಕೆಳಗಡೆ ಬೆಟ್ಟ ಇಳ್ಕೊಂಡು ಬರಬೇಕು. ಬೆಟ್ಟ ಇಳ್ಕೊಂಡು ಬಂದರೆ ಇದು ಪಿಳ್ಬಾವಿ, ಶಂಕು ತೀರ್ಥ ಅಂತ ಕರೀತಾರೆ, ಪಿಳ್ಬಾವಿ ಅಂತಲೂ ಕರೀತಾರೆ. ಇದು ಯಾಕೆ ಶಂಕು ತೀರ್ಥ ಅಂತ ಕರೀತಾರೆ ಅಂತಂದರೆ ಇದು ಪೂರ್ತಿ ಮೇಲಿಂದ ನೋಡಿ, ಮೇಲಿಂದ ನಿಮಗೆ ಫುಲ್ಲು ಕೆಳಗಡೆ ಹೋಗೋವರೆಗೂ ಒಳಗಡೆ ಡೆಪ್ತು ಬಂದು ಫುಲ್ಲು ಶಂಕು ಆಕಾರದಲ್ಲಿ ಇದೆಯಂತೆ ಇದು. ಮತ್ತು ಇದು ತುಂಬ ಡೀಪ್ ಇದೆ. ಒಳಗಡೆ ಬಿದ್ದರೆ ಎಲ್ಲಿ ಹೋಗ್ತಾರೆ, ಎಲ್ಲಿ ಇದಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಇದು. ಮತ್ತು ಇಲ್ಲಿ ಮುಂಚೆ ಸ್ನಾನ ಮಾಡ್ತಾಯಿದ್ರು, ಈ ಬಾವಿಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ರಂತೆ. ಅಂದರೆ ನಮ್ಮ ಅತ್ತೆ ಮಾವ, ನನ್ನ ಹಸ್ಬೆಂಡು ಅವರು ಎಲ್ಲ ಸ್ನಾನ ಮಾಡ್ತಾಯಿದ್ರು. ಬಟ್ ಈಗ ಬಿಡೋದಿಲ್ಲ ಇದು. ಮತ್ತು ಆ ಚೈನ್ ಇದೆ ನೋಡಿ, ಆ ಚೈನ್ ಹಿಡ್ಕೊಂಡು ಇಳಿಬೇಕು. ಒಂದು 3 ಸತಿ ಮುಳುಗಿ ಎದೊಳ್ಬೇಕಿತ್ತಂತೆ. ಆ ಚೈನ್ ನೋಡಿ ಇವಾಗ ಹಂಗೆ ಇದೆ. ಆದರೆ ಇಲ್ಲಿ ಯಾರನ್ನೂ ಸ್ನಾನ ಮಾಡೋಕ್ಕೆ ಬಿಡೋದಿಲ್ಲ. ಇಲ್ಲಿ ನೀವು ನೀರು ಏನು ನೋಡ್ತಾ ಇದ್ದೀರಾ, ಇದು ಬೇಸಿಗೆಗಾಲದಲ್ಲಿ ಅಥವಾ ಯಾವುದಾದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನೀರು ಬತ್ತೋಗಲ್ಲ. ಇವಾಗ ನೀವೇನು ನೋಡ್ತಾ ಇದ್ದೀರಾ ನೀರು ಇಷ್ಟೇ, ಯಾವಾಗಲೇ ಬಂದರೂ ಇಷ್ಟೇ ಇರುತ್ತೆ ನೀರು, ಯಾವುದೇ ಕಾರಣಕ್ಕೂ ಬತ್ತಲ್ಲ ನೀರು ಇಲ್ಲಿ. ನಾನು ಹೇಳ್ದಂಗೆ ತುಂಬ ಡೀಪ್ ಇದೆ. ಸೊ ಇವಾಗ ಯಾರಿಗೂ ಇಲ್ಲಿ ಸ್ನಾನ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇಲ್ಲಿ. ಅಲ್ಲಿ ನೋಡಿಕೊಂಡು ನಾವು ಈ ಕಡೆ ಇವಾಗ ಗುಹೆ ಕಡೆ ಹೊರಟಿದ್ದೀವಿ. ಬನ್ನಿ. ನೀರು ಯಾವಾಗಲೂ ಇರ್ತದೆ, ಕಡಿಮೆ ಆಗ್ತದೆ, ಆದರೆ ಪೂರ್ತಿ ಖಾಲಿ ಆಗಲ್ಲ. ಇಲ್ಲೂ ನೀರು ಕಮ್ಮಿ ಆಗೋದಿಲ್ಲ, ಪೂರ್ತಿ ಏನು ಕಮ್ಮಿ ಆಗೋದಿಲ್ಲ ನೋಡಿ, ನೀರು ಯಾವಾಗಲೂ ಇರುತ್ತೆ ಇಲ್ಲಿ. ಅದೇನು ಮಾಡಲ್ಲ ಬರ, ಒಬ್ರೊಬ್ರನ್ನೇ ಇಳಿಸಿ. ಹಿಂಗೆ ಸರ್ಕಸ್ ನೋಡಿ ಇಳಿಯೋದಕ್ಕೆ ಅಪ್ಪ ಮಕ್ಕಳು ಏನು ಸರ್ಕಸ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಕಡೆ ಬಂಡೆಗಳ ಕಡೆಯಿಂದ ಇಳಿಯೋಕ್ಕಾಗ್ತಿರ್ಲಿಲ್ಲ, ಯಾಕೆಂದರೆ ತುಂಬಾ ದೊಡ್ಡದಾಗಿ, ಅಂದರೆ ತುಂಬ ಸ್ಟೀಪ್ ಇತ್ತು ಆ ಕಡೆ ಬಂಡೆಗಳು ಹಾಕಿ ಇದ್ರ ಮೇಲೆ. ಈ ಕಡೆ ಬಂದರೆ ಇಲ್ಲಿ ಸ್ವಲ್ಪ ಇಲ್ಲಿ ಸ್ಟೆಪ್ಸ್ ಥರನೇ ಕಾಣಿಸ್ತು. ಸೊ ಇಲ್ಲಿಂದ ಇಳಿಬೋದು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಎಲ್ಲರನ್ನೂ ಇಲ್ಲಿಂದ ಇಳಿಸ್ತು. ಅದೇ ನಾನು ಹೇಳಿದ್ನಲ್ಲ, ಅಪ್ಪ ಮಕ್ಕಳು ಫಸ್ಟ್ ಇಲ್ಲಿಂದ ಸರ್ಕಸ್ ಮಾಡಿದ್ರು. ಇಲ್ಲಿ ಇಳಿಬೋದು ಬಾ, ಇಲ್ಲಿ ಸ್ಟೆಪ್ಸ್ ಥರ ಇದೆ, ಆರಾಮಾಗಿ ಇಳಿಬೋದು ಅಂತ ಇಲ್ಲಿ ಕರ್ಕೊಂಬಂದರು. ಎಲ್ಲ ಇವಾಗ ಇಲ್ಲಿಂದನೇ ಇಳಿತಾ ಇದ್ದೀವಿ, ಬಿಕಾಸ್ ಆ ಕಡೆ ತುಂಬ ಸ್ಟೀಪ್ ಇದೆ, ಆ ಕಡೆ ಇಳಿಲಿಕ್ಕೆ ಆಗಲಿಲ್ಲ ನಮಗೆ. ಇಲ್ಲಿಂದ ನಂದಿ ಬೆಟ್ಟ ಕಾಣುತ್ತೆ, ಅದೇ ನಂದಿ ಬೆಟ್ಟ. ಈ ಕಡೆಯಿಂದನೇ ಹೋಗ್ಬೋದಾಗಿತ್ತಲ್ಲ ದಾರಿಯಿಂದ, ಅದನ್ನೇ ಹೇಳಿದ್ದು. ಹಾಂ, ಇಲ್ಲಿಂದನೇ ಹೋಗ್ಬೋದಲ್ಲ. ಈ ಹುಳುಗಳ ಮಧ್ಯೆ ಬರೋಕ್ಕೂ ಭಯ ಪಾವು ನೋಡ್ದಾಗಿಂದ. ಹೊಳ್ತಾನೆ ನಾನೇ
ಗೌತಮ ಋಷಿಗಳು ತಪಸ್ ಮಾಡಿದ ಜಾಗ ಇದು. ಅವರು ಇಲ್ಲಿಂದ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಗುಹೆ ಒಳಗಡೆಯಿಂದ ಹೋಗಿ ಅಲ್ಲಿ ಪೂಜೆ ಮಾಡ್ತಾಯಿದ್ರಂತೆ. ಗುಹೆಗೆ ಹೋಗೋಕ್ಕೆ ಎಂಟ್ರೆನ್ಸ್ ಇದು. ಇಲ್ಲಿಂದ ಒಳಗಡೆ ಬಂದರೆ ಇಲ್ಲೊಂದು ಚಿಕ್ಕದಾದ, ಅಂದರೆ ಈ ಒಳಗಡೆಯಿಂದ ಒಂದು ಗುಹೆ ಇದೆ. ಇಲ್ಲಿಂದ ಎಂಟ್ರೆನ್ಸ್ ಎಲ್ಲೋಗುತ್ತೆ ಅಂತ ಅದು ಸರಿಯಾಗಿ ಗೊತ್ತಿಲ್ಲ. ಇಲ್ಲಿಂದ ಬಂದರೆ ನಾವು ನೆಕ್ಸ್ಟು ಈ ಕಡೆಗೆ ಗೌತಮ ಋಷಿಗಳು ತಪಸ್ ಮಾಡಿದ ಜಾಗ ಇದು ಗುಹೆ ನೋಡಿ. ಇಲ್ಲಿ ಒಳಗಡೆ ಕಾಣುತ್ತೆ ಅನಿಸುತ್ತೆ, ಬಿಕಾಸ್ ಒಳಗಡೆ ಹೋಗೋಕ್ಕಾಗಿಲ್ಲ. ಯಾಕೆಂದರೆ ತುಂಬ ಬಾವುಲಿಗಳಿದ್ವು ಅಲ್ಲಿ. ಲೈಟ್ ಬೆಳಕಿಗೆ ಎಲ್ಲ ಎದ್ದು ಬರ್ತಾಯಿದ್ವು ಈಚೆ. ಸರಿ ಭಯ ಆಗಿಬಿಟ್ಟು ಅಲ್ಲಿಂದ ನಾವು ಅಷ್ಟು ವಿಡಿಯೋ ಮಾಡ್ಕೊಳಕ್ಕೆ ಸರಿಯಾಗಿ ಕ್ಯಾಪ್ಚರ್ ಆಗಲಿಲ್ಲ. ನೋಡಿ ಈ ಗುಹೆನೇ ಗೌತಮ ಋಷಿಗಳು ತಪಸ್ ಮಾಡಿದ ಜಾಗ ಅದು. ಅಲ್ಲಿ ಒಳಗಡೆ ಅಂತೂ ಒಂದು ಸೆಕೆಂಡ್ ಕೂಡ ನಿಲ್ಲಿಕ್ಕಾಗಲಿಲ್ಲ. ಮೂಗನ್ನ ಕ್ಲೋಸ್ ಮಾಡ್ಕೊಂಡು ನಿಂತ್ಕೊಬೇಕಾಯ್ತು. ಆ ಬಾವುಲಿದು ಒಂಥರ ವಾಸನೆ, ತುಂಬ ಒಂಥರ ಸಫಕೇಷನ್ ಆಗೋಯ್ತು. ಒಂಥರ ಉಸಿರಾಡ್ಲಿಕ್ಕೂ ಒಂಥರ ಕಷ್ಟ ಆಗೋಯ್ತು ಒಳಗಡೆ, ಅಷ್ಟು ಇದಿತ್ತು. ಅಲ್ಲಿಂದ ಬರ್ತಾ ಇಲ್ಲಿ ಅಹಲ್ಯ ದೇವಿನ ಸ್ಥಾಪಿಸಿದ್ದಾರೆ ನೋಡಿ. ಇದು ಅಹಲ್ಯ ದೇವಿ. ಇದ್ರದ್ದು ಕತೆ ಅಷ್ಟು ಸರಿಯಾಗಿ ಗೊತ್ತಾಗಲಿಲ್ಲ. ಅಲ್ಲಿ ಗೌತಮ ಋಷಿ ತಪಸ್ ಮಾಡಿದ ಜಾಗ, ಅದರಿಂದ ಪಕ್ಕದಲ್ಲೇ ಅಹಲ್ಯ ದೇವಿನ ಸ್ಥಾಪಿಸಿದ್ದಾರೆ ಇಲ್ಲಿ. ಅಲ್ಲಿಂದ ಬರ್ತಾ ಇನ್ನೊಂದು ಸ್ವಲ್ಪ ದೂರ ಬರ್ತಾ ಇಲ್ಲಿ ಕಲ್ಯಾಣಿಗೆ ಹೋಗೋ ಜಾಗ ಇದು. ಕಲ್ಯಾಣಿಗೆ ಈಗೂ ಹೋಗ್ಬೋದು, ದೇವಸ್ಥಾನದ ಮೇಲೆಯಿಂದ ಮೆಟ್ಲು ಇಳ್ಕೊಂಡು ಬರ್ಬೋದು. ಹಿಂಗಿಂದ ನಾವು ಕಲ್ಯಾಣಿಗೆ ಬರ್ತೀವಿ. ಹಿಂಗೆ ಬಂದರೆ ಕಲ್ಯಾಣಿಗೆ ದಾರಿ. ಈಗೆಲ್ಲ ನೀರನ್ನ ಗಲೀಜು ಮಾಡಿಬಿಟ್ಟಿದ್ದಾರಪ್ಪ. ಏನು ಜನನೋ ಏನು ಕತೆನೋ. ನಾನು ಎಲ್ಲರನ್ನೂ ಕೇಳ್ಕೊಳೋದು ಒಂದೇ, ದಯವಿಟ್ಟು ಪುಣ್ಯಕ್ಷೇತ್ರಗಳಾಗಿರ್ಬೋದು ಅಥವಾ ಯಾವುದೇ ಥರದ ಪರಿಸರ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ದಯವಿಟ್ಟು ಅದನ್ನು ಹಾಳು ಮಾಡಬೇಡಿ. ನೋಡಿ ಇಲ್ಲಿ ಪ್ಲಾಸ್ಟಿಕ್ ಕವರ್ಸು, ಬಾಟಲ್ಸು, ಇದು ಏನೋ ಪ್ಲಾಸ್ಟಿಕ್ ಬ್ಯಾಗ್ಸು, ಎಲ್ಲನೂ ಪೇಪರ್ ಪ್ಲೇಟ್ಸು ಎಲ್ಲನೂ ಅಲ್ಲೇ ಹಾಕಿದ್ದಾರೆ ತಿಂದು. ದಯವಿಟ್ಟು ಅದನ್ನೆಲ್ಲ ಏನು ನೀವು ತಂದಿರ್ತೀರ ಅದನ್ನೆಲ್ಲ ಒಂದು ಕವರ್ಗೆ ಹಾಕ್ಕೊಂಡು ಬೇರೆ ಕಡೆ ಡಿಸ್ಕಾರ್ಡ್ ಮಾಡಿ. ನೋಡಿ ಇದೆಲ್ಲನೂ ನೀರಿಗೆ ಹೋಗಿ ಎಷ್ಟು ನೀರು ಹಾಳಾಗಿದೆ ಅಂತಂದರೆ ತುಂಬಾ ಹಾಳಾಗಿದೆ ನೀರು. ಅಲ್ಲಿ ನೋಡಿದ್ರೂ ಪೇಪರ್ ಕವರ್ಸು, ಬಾಟಲ್ಸು ಎಲ್ಲ ಬಿಸಾಕಿದ್ದಾರೆ ಈ ಥರ. ದಯವಿಟ್ಟು ಎಲ್ಲರನ್ನೂ ಕೇಳ್ಕೊತೀನಿ, ದಯವಿಟ್ಟು ಈ ಥರ ಗಲೀಜು ಮಾಡೋದನ್ನು ಅವಾಯ್ಡ್ ಮಾಡಿ ಪ್ಲೀಸ್. ನಾವು ಶ್ರಾವಣದಲ್ಲಿ ಬಂದಾಗ ಫಸ್ಟು ಇಲ್ಲಿಗೆ ಕಲ್ಯಾಣಿ ಹತ್ರ ಬಂದು ಇಲ್ಲಿ ಗಂಗೆ ಪೂಜೆ ಮಾಡಿ, ಆಮೇಲೆ ಇಲ್ಲಿಂದ ನಾವು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಗೆ ಕೊಡ್ತೀವಿ. ಫಸ್ಟು ಅಲ್ಲಿ ತಳಿಗೆಗೆ ಅಂತ ಕೊಟ್ಟಾದಮೇಲೆ ಮತ್ತೆ ನಾವು ಅಲ್ಲಿಂದ ಪೂಜೆ ಕೊಡ್ತೀವಿ. ಇಲ್ಲಿ ಕಲ್ಯಾಣಿ ಪೂಜೆ ಮಾಡ್ಕೊಂಡು ನಾವು ಮೇಲೆ ಹೋಗ್ತೀವಿ. ನಾನು ಹೇಳಿದ್ನಲ್ಲ ಸ್ಟೆಪ್ಸ್ ಇಳ್ಕೊಂಡು ಬರ್ಬೋದು ಅಂತ. ಇದು ದೇವಸ್ಥಾನದ ಬೆಟ್ಟದ ಮೇಲೆ ಏನಿದೆ, ಬೆಟ್ಟದ ಮೇಲಿಂದ ನಾವು ಬರ್ತೀವಿ ಅಂತಂದರೆ ಈ ಥರ ಸ್ಟೆಪ್ಸ್ ಇಳ್ಕೊಂಡು ಕಲ್ಯಾಣಿಗೆ ಬರ್ಬೋದು. ಇಲ್ಲ ನಾವು ಆ ಕಡೆ ಶಂಕು ತೀರ್ಥ ಕಡೆಯಿಂದ ಬಂದ್ವಲ್ಲ, ಬೆಟ್ಟ ಎಲ್ಲ ಇಳ್ಕೊಂಡು ಹಂಗೆ ಬಂದರೆ ಆ ಕಡೆ ದಾರಿಲಿ ಬರಬೇಕಾಗತ್ತೆ. ಬಟ್ ದೇವಸ್ಥಾನದ ಮೇಲಿಂದ ಬಂದರೆ ಈ ಥರ ಸ್ಟೆಪ್ಸ್ ಇಳ್ಕೊಂಡು ಬರಬೇಕಾಗತ್ತೆ. ಇಳಿಬೇಕಾದ್ರೆ ಇಳಿದು ಬಿಡ್ಬೋದು, ಹತ್ಲಿಕ್ಕೆ ಸ್ವಲ್ಪ ಕಷ್ಟನೇನೆ. ಇಲ್ಲಿ ಹತ್ತಬೇಕಾದ್ರೂ ನನ್ನ ಮಕ್ಕಳು ಜಗಳ ಆಡ್ಕೊಂಡೇ ಹತ್ತುತ್ತಾ ಇರ್ತಾರೆ. ಅವಳು ಜಾಗ ಬಿಡಲ್ಲ ಅಂತ ಇವಳು ಸುಸ್ತಾಗುತ್ತೆ, ಜಾಗ ಬಿಡು ನಾನು ಒಂದೇ ಸಮ ಹತ್ತುತ್ತಾ ಇದ್ದೀನಿ ಅಂತ ಇವಳು. ಕಲ್ಯಾಣಿ ಹತ್ರ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದ ಮೇಲೆ ಬೆಟ್ಟದಿಂದ ಈ ಕಡೆ ನಾಗರ ಸಿಗುತ್ತೆ. ಇಲ್ಲಿ ನಾವು ಅಂದರೆ ಶ್ರಾವಣದಲ್ಲಿ ನಾವು ಅಲ್ಲಿ ಪೂಜೆಗೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮಾಡಿ ಇಲ್ಲಿ ನಾಗರ ಹತ್ರ ಬಂದು ಇಲ್ಲಿ ಬಟ್ಟೆ ಇಟ್ಟು ಇಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ನಂತರ ನಾವು ಪ್ರಸಾದ ತಿಂತೀವಿ. ಆಗ ಬೆಳಗ್ಗೆಯಿಂದ ಉಪವಾಸ ಇದ್ದು ಎಲ್ಲ ಮಾಡ್ತೀವಿ. ನಾವು ನಾಗರ ಪಂಚಮಿ ಆಗಿರ್ಬೋದು ಅಥವಾ ಷಷ್ಠಿ ಆಗಿರ್ಬೋದು, ಯಾವುದೇ ಥರದ ಇದನ್ನು ನಾವು ಮಾಡೋದಿಲ್ಲ. ಇಲ್ಲಿ ನಾವು ವರ್ಷಕ್ಕೆ ಒಂದು ಸತಿ ಬಂದು ಇಲ್ಲಿ ಶ್ರಾವಣದಲ್ಲೇ ನಾವು ಇಲ್ಲಿ ನಾಗರ ಮಾಡೋದು, ಬಾಕಿ ಟೈಮಲ್ಲಿ ನಾವು ಯಾವುದು ಮಾಡೋದಿಲ್ಲ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ಮೇಲೆನೇ ನಾವು ನಾನ್ ವೆಜ್ ಆಗಲಿ ಇದಾಗಲಿ ತಿನ್ನೋದು. ಇಲ್ಲಿ ಬಂದು ಪೂಜೆ ಮಾಡಿ ತೀರ್ಥಕಾಯಿ ಮಾಡಿಸ್ಕೊಳೋವರೆಗೂ ನಾವು ಶ್ರಾವಣ ಮುಗಿದ್ರೂ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಅಲ್ಲಿ ನಾಗರ ಹತ್ರ ನಮಸ್ಕಾರ ಮಾಡಿಕೊಂಡು ಎಲ್ಲ ಬರ್ತಾ ಇಲ್ಲಿ ಪ್ರಸಾದ ಜಾಗ ಇದು, ಅನ್ನ ಪ್ರಸಾದ ಇಲ್ಲಿ ಕೊಡ್ತಾರೆ. ಶನಿವಾರ ಬಂದು 4 ಗಂಟೆವರೆಗೂ ಇರುತ್ತೆ, ಬಾಕಿ ದಿವಸದಲ್ಲಿ 3 ಗಂಟೆವರೆಗೂ ಇರುತ್ತೆ. ಇಲ್ಲಿ ಅನ್ನಪೂರ್ಣೇಶ್ವರಿ ಭೋಜನಾಲಯ ಇದು. ಇಲ್ಲಿ ಪ್ರಸಾದ ಅಂತೂ ಹೇಳ್ತೀವಲ್ಲ, ದೇವಸ್ಥಾನದಲ್ಲಿ ಅಮೃತ ಥರ ಇರುತ್ತೆ ಪ್ರಸಾದ.
ನಾವು ಇಲ್ಲಿ ಮುದ್ದೆ, ಅನ್ನ, ಸಾರು, ಒಂದು ಥರದ ಸ್ವೀಟ್ ಅಂದರೆ ಪೊಂಗಲ್ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಆ ಥರದ ಸ್ವೀಟು, ಒಂದು ಥರದ ಸ್ವೀಟು ಎಲ್ಲನೂ ಅದೇ ಥರ ನೀವು ಎಷ್ಟು ಬೇಕೋ ಹೊಟ್ಟೆ ತುಂಬ ಹಾಕ್ಸ್ಕೊಂಡು ತಿನ್ಬೋದು. ಪ್ರಸಾದ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಳ್ಳಿ ನಿಮಗೆ, ಮತ್ತು ವೇಸ್ಟ್ ಮಾಡೋ ಥರ ಹಾಕ್ಸ್ಕೊಂಬಿಡಿ. ಯಾಕೆ ಅಂತಂದರೆ ಸುಮಾರು ಜನ ಹಾಕ್ಸ್ಕೊತಾರೆ, ಮತ್ತು ಅಲ್ಲಿ ಕೈ ತೊಳೆಯೋ ಜಾಗ, ತಟ್ಟೆ ಎಲ್ಲ ತೊಳಿತೀವಲ್ಲ, ಅಲ್ಲಿ ಬಕೆಟಲ್ಲಿ ಒಂದಷ್ಟು ಅನ್ನನ ವೇಸ್ಟ್ ಮಾಡ್ತಾಯಿರ್ತಾರೆ. ದಯವಿಟ್ಟು ಅಷ್ಟೇ ಯಾರೂ ಅನ್ನನ ವೇಸ್ಟ್ ಮಾಡಬೇಡಿ. ಎಷ್ಟು ಬೇಕೋ ನಿಮಗೆ ಅಷ್ಟು ಮಾತ್ರನೇ ಹಾಕಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಗುಹೆದು ಸಪ್ತಮಹರ್ಷಿಗಳಲ್ಲಿ ಗೌತಮ ಮಹರ್ಷಿ ಕೇಳಿರ್ತಾರೆ ಮಹರ್ಷಿ ನೀವು. ಆ ಗೌತಮ ಮಹರ್ಷಿಗಳು ನಮ್ಮ ತಿಮ್ಮರಾಯಸ್ವಾಮಿ ಬೆಟ್ಟನ ಪ್ರಸಾದ ಮಾಡಿದರು. ತಿಮ್ಮರಾಯಸ್ವಾಮಿ ಬೆಟ್ಟ ಒಂದು, ಮತ್ತು ಶ್ರೀರಂಗಪಟ್ಟಣ ರಂಗನಾಥಸ್ವಾಮಿ ದೇವಸ್ಥಾನ ಒಂದು, ಮತ್ತು ತಂಜಾವೂರು ತಿರುಚಿ ಶ್ರೀರಂಗಪಟ್ಟಣ ದೇವಸ್ಥಾನ ರಂಗನಾಥಸ್ವಾಮಿ ದೇವಸ್ಥಾನ ಶ್ರೀರಂಗಂ ದೇವಸ್ಥಾನವನ್ನು ಅವರೇ ಪ್ರಸಾದ ಮಾಡಿದರು. ಮತ್ತು ಬೆಂಗಳೂರಿನದು ಗವಿಗಾಲೇಶ್ವರ ದೇವಸ್ಥಾನ ಇದೆಯಲ್ಲ ಅದನ್ನು ಪ್ರಸಿದ್ಧ ಅವರೇ ಮಾಡಿರೋದು. ಮತ್ತು ಭೂವರಾಸ್ವಾಮಿ ದೇವಸ್ಥಾನ ಮೈಸೂರಲ್ಲಿ. ನನಗಿನ ಮಟ್ಟಿಗೆ ಇಷ್ಟು ದೇವಸ್ಥಾನಗಳನ್ನ ಇವರು ಮಾಡಿದ್ದಾರೆ. ಸುಮಾರು ದೇವಸ್ಥಾನಗಳು ಮಾಡಿದ್ದಾರೆ, ಬಟ್ ಅದೇ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇದು ಭಾಳ ಪವಿತ್ರವಾದ ದೇವಸ್ಥಾನ. ಅವರೇ ಸದಾ ಪ್ರತಿಷ್ಠಾಪನೆ ಮಾಡಿದ್ರು. ಸುಮಾರು ಒಂದು 2000-3000 ವರ್ಷ ದೇವಸ್ಥಾನ ಇದೆ. ಯಾಕೆ ಸಪ್ತಮಹರ್ಷಿಗಳು ಇಲ್ಲೇ ಮಾಡಿದ್ರು, ಅದು ಮಿನಿಮಮ್ 2000 ಅಥವಾ 3000 ವರ್ಷ ದೇವಸ್ಥಾನ ಆಗಿದೆ. ಯೂಶಲಾಗಿ ಅದು ಕಾಮನ್ ಅದು. ಕೆಲವರು ಹೇಳ್ತಾರೆ 8-20 ವರ್ಷ ಅಂತ, ಅದೆಲ್ಲ ಇಲ್ಲ. 8-20 ವರ್ಷ ಅಂದರೆ ಮೋಸ್ಟ್ಲಿ ಅದು ರಿನೋವೇಷನ್ ಆಗಿರುತ್ತೆ, ಕುಂಭಾಭಿಷೇಕ ಆಗಿರುತ್ತೆ ಅಷ್ಟೇ ದೇವಸ್ಥಾನ. ಸೊ ಆ ಗವಿಯಲ್ಲಿ ಇವತ್ತು ಅವರು ತಪಸ್ಸರಿದ್ದಾರೆ ಅಂತ ಹಿನ್ನೆಲೆ ಇದೆ. ಪ್ರತಿದಿನ ಬೆಳಗ್ಗೆ ಜಾವ 4 ಗಂಟೆಗೆ ಬಂದು ದರ್ಶನ ಮಾಡ್ತಾರೆ ಭಗವಂತನ ಅಂತ ಹಿನ್ನೆಲೆ ಇದೆ. ಯಾಕಂದ್ರೆ ನಮ್ಮ ತಂದೆಯವರು, ನಮ್ಮ ತಂದೆಯವರಿಗೆ ತಾತ ಹೇಳಿದರು, ನಮ್ಮ ತಂದೆಗೆ ಹೇಳಿದರು, ನಮ್ಮ ತಂದೆ ನಮಗೆ ಇದೆ ಈ ಕತೆ ಹಿನ್ನೆಲೆ. ಇದು ಸತ್ಯ. ಇಲ್ಲಿ ಮುಂದೆ ಒಂದು ಬೆಟ್ಟ ಇದೆಯಲ್ಲ, ಅದು ಕೋಳಿ ಬೆಟ್ಟ ಅಂತ. ಅವಾಗ ಇಂಥದ್ದು ಕತೆ ಬರುತ್ತೆ ಅಷ್ಟೇ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ, ಇದು ನಗುಮುಖ ದೇವರಿಗೆ ಎಲ್ಲೂ ಇಲ್ಲ, ಅಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ತುಂಬ ನಗುಮುಖ, ಅಷ್ಟು ತುಂಬ ಪವರ್ ಇದೆ, ತುಂಬ ದೇವರು, ತುಂಬ ಅಂದರೆ ಧರ್ಮದ ದಾರಿಯಲ್ಲಿ ಏನೇ ಒಂದು ಬೇಡುಗಳು ಖಂಡಿತ ಆಶೀರ್ವದಿಸಕ್ಕೆ ಮತ್ತೆ ಹೇಳ್ತಾರೆ. ಇದು ಗುಹೆ ಎಲ್ಲಿಗೆ ಬರುತ್ತೆ ಅಂತಿದೆ ಸರ್ ನೀವು? ಗುಹೆ ಬಂದು ಯಾರು ಇದುವರೆಗೂ ಹೋಗಿಲ್ಲ. ಪುರಾತನ ಕಾಲದಲ್ಲಿ ಯಾರೋ ಇವರು ಹೋಗಿದಂತೆ. ಕೆಳಗಡೆ ಬೃಂದಾವನ ಇದೆ, ಅಂದರೆ ಭಗವಂತನ ಹೇಳಿದ್ದಾರೆ, ಭಗವಂತನ ಕೆಳಗೆ ಬೃಂದಾವನ ಇದೆ. ಆ ಬೃಂದಾವನದ ಕೆಳಗಡೆ ಅವರು ತಪಸ್ ಮಾಡ್ತಾರೆ ಇವರು ಇಂದಿಗೂ ಗೌತಮ ಮಹರ್ಷಿ ಅಂತ. ಹಿಂದೆ ಈ ಅಹಲ್ಯ ದೇವಿನ ಇಲ್ಲಿ ಸ್ಥಾಪನೆ ಮಾಡಿದಾರಲ್ಲ, ಅದು ಗೌತಮ ಮಹರ್ಷಿ ಹೆಂಡತಿ ಅವ್ರ ಬಗ್ಗೆ ಏನಿಲ್ಲ. ಓಕೆ ಓಕೆ. ಸೊ ಆಮೇಲೆ ಇನ್ನೊಂದು ಬೇರೆ ಕುದುರೆ ದೇವಸ್ಥಾನ ಹಿಂಭಾಗ ಒಂದು ನೋಡ್ಬೇಕು, ಕುದುರೆ ಹೆಜ್ಜೆ ಇದೆ. ಕುದುರೆ ಹೆಜ್ಜೆ ತಿರುಮಲೆಯಿಂದ ವೆಂಕಟೇಶ್ವರ ಲಕ್ಷ್ಮೀ ಸಮೇತ ಈ ಬೆಟ್ಟಿಗೆ ಬಂದಿರೋದು. ಎಲ್ಲಿದೆ ಸರ್ ಅದು? ದೇವಸ್ಥಾನ ಹಿಂಭಾಗ ಚಿಕ್ಕದ ಕಟ್ಟೆ ನೋಡಿ, ಅದು ಕುದುರೆ ಹೆಜ್ಜೆ. ಎಲ್ಲಿಂದ? ತಿರುಪತಿಯಿಂದ ಇಲ್ಲಿಗೆ. ಇನ್ನೊಂದು ಹೆಜ್ಜೆ ನಾನು ನೋಡಿದ್ದೀನಿ, ಬಟ್ ಮೇಲ್ಗಡೆ ಇದೆ. ಅದು ನಾನು ಈ ರಸ್ತೆ ಮಾಡಬೇಕಾದ್ರೆ ಅವಾಗ ಸಿಕ್ಕಿತ್ತು. ಮತ್ತೆ ಅದನ್ನು ಮಾಡೋಣ ಅಷ್ಟೊತ್ತಿಗೆ ನಾನು ನನಗೂ ಮರ್ತು ಹೋಯಿತು. ಎಲ್ಲ ಹುಡುಗರು ಬೆಳ್ಕೊಂಡ್ಬಿಟ್ಟು ಎಲ್ಲಿಂದ ಬರ್ತೀನಿ, ಒಂದೊಂದು ಸಿಗುತ್ತೆ. ಇನ್ನೊಂದು ಹೆಜ್ಜೆ ಅದು ಇದೆ ಮೇಲ್ಗಡೆ ಬೆಟ್ಟದಲ್ಲಿ ಇದೆ, ನೋಡಿದ್ದೀನಿ. ತುಂಬ ಥ್ಯಾಂಕ್ ಯು ಸರ್.